ಪತಂಜಲಿ ಯೋಗ ಸೂತ್ರ. ಈ ಸೂತ್ರಗಳೆಲ್ಲ ಶಿಷ್ಯತ್ವದ ಬಗ್ಗೆ ಇದೆ. ಡಿಸೈಪಲ್ಹುಡ್, ಕಲಿಯುವ ಮನೋಧರ್ಮದ ಬಗ್ಗೆ, ರಿಸೆಪ್ಟಿವಿಟಿ, ಓಪನ್ನೆಸ್, ಸರೆಂಡರ್, ಕಲಿಯುವ ಹೃದಯ ಶ್ರೀಮಂತಿಕೆ ಬಗ್ಗೆ. ಶಿಷ್ಯತ್ವ ಅಂದರೆ ಡಿಸೈಪಲ್ಹುಡ್ ಮತ್ತು ಗುರು ಅನುಸಂಧಾನ, ಗುರು ಶಿಷ್ಯರ ಅನುಸಂಧಾನ, ಇದರ ಬಗ್ಗೆನೇ ಇದೆ ಎಲ್ಲನೂ. ಇಲ್ಲಿ ಮನಸ್ಸು ಅನ್ನೋದು, ಮಾಯಾ ಮನಸ್ಸು ಸಮಾಪ್ತಿಯಾದಾಗ ಸಮಾಧಿ ಸಾಧ್ಯ ಅನ್ನೋದು ಸ್ಪಷ್ಟವಾಗುತ್ತೆ. ಮನಸ್ಸಿನ ಸಮಾಪ್ತಿ ಗುರುವಿನ ಅರಿವು, ಗುರು ಕೊಟ್ಟ ಅರಿವಿನಿಂದ, ಅರಿವನ್ನು ಮನಸ್ಸಿನಲ್ಲಿ ಅರಿವನ್ನು ನಿರ್ಮಿಸಿದರೆ ಅದರ ನಿರ್ಮಾಣದಿಂದ, ಅರಿವಿನ ನಿರ್ಮಾಣದಿಂದ ಮನಸ್ಸು ಸಮಾಪ್ತಿ ಆಗ್ತಾ ಹೋಗುತ್ತೆ. ಅರಿವು ಹೆಚ್ಚಾಗ್ತಾ ಮನಸ್ಸು ಸಾಯ್ತಾ ಹೋಗುತ್ತೆ. ಇದು ಮನಸ್ಸಿನ ಜೊತೆ ನಾವು ಮಾಡಬೇಕಾಗಿರೋದು. ಅರಿವನ್ನು ಬರೆಸೋದು ಮನಸ್ಸಿಗೆ. ಗುರುವಿನ ವಾಕ್ಯ ಅರಿವನ್ನು ಕೊಡುತ್ತೆ. ಈ ಅರಿವು ಅನ್ನೋದು, ಈ ಬೆಳಕಿದೆಯಲ್ಲ, ಇದು ಮನಸ್ಸಿಗೆ, ಸಾಮಾನ್ಯವಾದವನ ಮನಸ್ಸಿಗೆ ವಿಷ. ನಮಗೆ ಅಮೃತ, ನಮ್ಮ ಮನಸ್ಸಿಗೆ ಗುರುವಾಕ್ಯ ವಿಷ. ನೋಡಿ, ನಿಮಗೆ ಅಮೃತ ಆದರೆ ನಿಮ್ಮ ಮನಸ್ಸಿಗೆ ವಿಷ. ಮನಸ್ಸಿಗೆ ಇಷ್ಟ ಆಗೋದಿಲ್ಲ ಗುರುವಿನ ಮಾತು. ಮನಸ್ಸಿಗೆ ಸ್ವಲ್ಪ ಅಹಂಕಾರ ಇದ್ರೂ ಕೂಡ, ಅಥವಾ ಮನಸ್ಸಿನಲ್ಲಿ ನೀವು ಬದುಕಿದ್ರೆ, ಮನಸ್ಸಿನಲ್ಲೇ ಬದುಕಿದ್ರೆ ನಿಮಗೆ ಇಷ್ಟ ಆಗಲ್ಲ, ಹರ್ಟ್ ಆಗುತ್ತೆ, ಅಫೆಂಡ್ ಆಗುತ್ತೆ ಈಗೋ. ಅದು ಪ್ರತಿರೋಧಿಸುತ್ತೆ. ಯಾಕೆಂದರೆ ಸಾಯಕ್ಕೆ ಇಷ್ಟ ಇಲ್ಲ, ನಿಮ್ಮ ಮನಸ್ಸಿಗೆ ಸಾಯಕ್ಕೆ ಇಷ್ಟ ಇಲ್ಲ. ಗುರುವಾಕ್ಯ ವಿಷ. ಅದು ಮನಸ್ಸನ್ನು ಸಾಯಿಸೋದಕ್ಕೆ ಮನಸ್ಸಿಗೆ ಇಷ್ಟ ಇಲ್ಲ, ಪ್ರತಿರೋಧ ಮಾಡುತ್ತೆ. ಗುರುವಿನ ವಾಕ್ಯ ಮನಸ್ಸನ್ನು ಅಮನಸ್ಸು ಮಾಡುತ್ತಾನೆ. ಅಮನಸ್ಸಾಗಕ್ಕೆ ಮನಸ್ಸಿಗೆ ಇಷ್ಟ ಇಲ್ಲ. ಅದರಿಂದ ಪ್ರತಿರೋಧ ಯಾವ ರೀತಿ ಮಾಡುತ್ತೆ? ಸಂದೇಹವನ್ನು ನಿರ್ಮಿಸುತ್ತೆ. ಗುರುವಿನ ಮಾತಲ್ಲಿ ಡೌಟ್ಸ್ ಬರುತ್ತೆ. ಇಲ್ಲದೆ ಇರೋ ಸಂದೇಹ, ಸಂಬದ್ಧ ಸಂದೇಹಗಳು ಬರುತ್ತೆ. ಆಮೇಲೆ ಸೆಣಸಾಟ, ಕಾನ್ಫ್ಲಿಕ್ಟ್ ಕ್ರಿಯೇಟ್ ಮಾಡುತ್ತೆ ಮನಸ್ಸು. ಪ್ರತಿರೋಧ ಮಾಡೋದು ಹೀಗೆ. ಆಮೇಲೆ ತನ್ನನ್ನು ಸಂರಕ್ಷಿಸಿಕೊಳ್ಳುತ್ತೆ ಮನಸ್ಸು. ಯಾಕೆ? ಸಾಯಕ್ಕೆ ಇಷ್ಟ ಇಲ್ಲ, ತನ್ನನ್ನು ತಾನು ಸಂರಕ್ಷಿಸಿಕೊಳ್ಳುವುದು. ಹೀಗೆ ಅದು ಪ್ರತಿರೋಧ ಮಾಡುತ್ತೆ. ಯಾವಾಗ ಗುರುವಿನ ಮಾತು ಮನಸ್ಸಿಗೆ ಒಂದು ಮನಸ್ಸಿನ ವಿಲೀನಗೊಳಿಸುತ್ತೋ, ಗುರುವಿನ ಅರಿವಿನ ಒಂದು ಜ್ಞಾನದ ಮಾತುಗಳು ಮನಸ್ಸನ್ನು ಅಮನಸ್ಸು ಮಾಡುತ್ತೋ, ಯಾವಾಗ ಅಸಂಬದ್ಧತೆಯನ್ನು ಸೃಷ್ಟಿ ಮಾಡುತ್ತೋ, ಆವಾಗ ಅದು ಬಿದ್ದೋಗುತ್ತೆ. ಇದು ನಿಜವಾಗ್ಲೂ ಗುರುವಿನ ಮಾತು ನಿಮಗಲ್ಲ, ಯಾರಿಗೂ ಅಲ್ಲ. ಯಾಕೆಂದರೆ ನೀವು ಒಳಗಡೆ ಆಂತರ್ಯದಲ್ಲಿ ಜ್ಞಾನಿಗಳು, ಜ್ಞಾನ ಇದೆ, ಬೆಳಕಿದೆ, ಪ್ರಜ್ಞೆ ಇದೆ. ಈ ಮಾತುಗಳೆಲ್ಲವೂ ಕೂಡ ನಿಮಗೆ ಅವಶ್ಯಕವಿಲ್ಲ, ಅನಗತ್ಯ, ಅವಶ್ಯಕತೆ ಇಲ್ಲವೇ ಇಲ್ಲ. ಯಾಕೆಂದರೆ ನಿಮಗೆ ಜ್ಞಾನ ಇದೆ, ಬೆಳಕಿದೆ. ಇವೆಲ್ಲವೂ ಕೂಡ ಮನಸ್ಸಿಗೆ ಮಾತ್ರ. ಮನಸ್ಸಿಗೆ ಇದು ಬೇಕು, ನಿಮಗಲ್ಲ. ಈ ಅರಿವಿನ ಸಾರವೇ ಹೀಗೆ. ಅರಿವಿನ ಸಾರ ಮನಸ್ಸಿನ ಮೋಡವನ್ನು ವಿಲೀನಗೊಳಿಸೋದಕ್ಕಾಗಿ ಇದೆ. ಮತ್ತು ಅದು ಒಂದು ಮನಸ್ಸನ್ನು ಪೂಸಿ ಮಾಡೋದು ಅಂತ ಹೇಳ್ತೀವಿ ನಾವು, ಪ್ಯಾಂಪರ್ ಮಾಡಿ ಪೂಸಿ ಮಾಡೋದು ಅಂತ. ಆ ಪೂಸಿ ಮಾಡೋಕ್ಕೆ ಇರೋದು ಉಪಾಯ. ಇದು ಗುರುವಿನ ಅರಿವು ಒಂದು ಉಪಾಯ. ಎಲ್ಲ ಧ್ಯಾನದ ಆಳದಲ್ಲಿ ನೋಡಿದ್ರೆ ಪೂಸಿ ಮಾಡೋದೇ ಆಗಿದೆ. ಎಲ್ಲ ಧ್ಯಾನನೂ, ಎಲ್ಲ ಮನಸ್ಸನ್ನು ಅಮನಸ್ಸು ಮಾಡೋದಕ್ಕೆ ಪೂಸಿ ಮಾಡೋದೇ ಆಗಿದೆ. ಮನಸ್ಸನ್ನು ತಲೆ ಎತ್ತದ ಹಾಗೆ ಮಾಡೋದೇ ಆಗಿದೆ.
ಮನಸ್ಸನ್ನು ನಿಸ್ತೇಜ ಮಾಡೋದೇ ಆಗಿದೆ, ಮನಸ್ಸನ್ನು ಬೀಳಿಸೋದೇ ಆಗಿದೆ. ಈ ಗುರು ಶಿಷ್ಯರ ಸಂವಾದ ಅಂದ ತಕ್ಷಣ, ಒಬ್ರಿಗೊಬ್ರಿಗೆ ಸಂಭಾಷಣೆ ಅಂದ ತಕ್ಷಣ ನಾವು ತಿಳ್ಕೋಬೇಕು, ನಾವು ಅಂದರೆ ಶಿಷ್ಯನಾದವನು ನೀವು ಒಳಗಡೆ ಇರ್ತೀರ, ಎಲ್ಲೋ ಇರ್ತೀರ, ನಿಮಗಲ್ಲ ಅದು. ಈ ಪೆರಿಫೆರಿನಲ್ಲಿ ಬಾಗಿಲಲ್ಲಿ ಕೂತಿರೋದು ಮನಸ್ಸು. ಆ ಮನಸ್ಸಿನ ಜೊತೆಗೆ ಗುರು ಸ್ಪಷ್ಟತೆಯನ್ನು, ಸ್ಪಷ್ಟವಾಗಿ ಅರಿವನ್ನು ಮೂಡಿಸೋದಕ್ಕೆ ಅವನ ಸಂಭಾಷಣೆಗಳೆಲ್ಲ ಇರುತ್ತೆ. ಆ ಮನಸ್ಸನ್ನು ಓಡಿಸೋದಕ್ಕಿರುತ್ತೆ. ಒಳಗಡೆ ನೀವಿದ್ದೀರಾ, ಮನಸ್ಸು ಪೆರಿಫೆರಿನಲ್ಲಿ ಬಾಗಿಲಲ್ಲಿ ಕೂತಿದೆ, ಬಾಗಿಲು ತೆಗೆದಿರಬೇಕು, ಆ ಮನಸ್ಸನ್ನು ಓಡಿಸ್ಬೇಕು. ಆಗ ಗುರುವಿನ ಅಗತ್ಯ ಆಮೇಲೆ ಬೀಳೋದಿಲ್ಲ. ಅಲ್ಲಿವರೆಗೂ ಗುರು ಅತ್ಯವಶ್ಯಕ. ಆ ಮನಸ್ಸಲ್ಲಿ ಅಂದರೆ ಬಾಗಿಲಲ್ಲಿರೋ ಮನಸ್ಸು ಓಡೋವರೆಗೂ, ಆ ಪೆರಿಫೆರಿನಲ್ಲಿರೋ ಮನಸ್ಸು ವಿಲೀನವಾಗೋವರೆಗೂ ಇಲ್ಲದೇ ಇದ್ದರೆ ಆ ಮನಸ್ಸಿನೊಡನೆ ನಿಮಗೆ ಬಂದ ವಿಷಯಗಳೆಲ್ಲ ಆ ವಿಲೀನವಾಗುವಾಗ ನಿಮ್ಮನ್ನು ಆ ಮನಸ್ಸು ಅರಿವು ಬೆಳಕು ಬಂದು ಇದನ್ನೆಲ್ಲ ಶುದ್ಧ ಮಾಡಿ, ಮನಸ್ಸಿನೊಡನೆ ಬಂದ ವಿಚಾರಗಳನ್ನೆಲ್ಲ ಇದು ಅಳಿಸಿ ನಿರ್ಮೂಲನ ಮಾಡಿ ನಿಮ್ಮನ್ನು ಶುದ್ಧಗೊಳಿಸುತ್ತೆ ಮತ್ತು ನಿಮ್ಮ ಅಸ್ತಿತ್ವವನ್ನು ಕನ್ನಡಿ ಹಾಗೆ ಮಾಡುತ್ತೆ ಗುರುವಿನ ಅರಿವು. ಆಮೇಲೆ ಆ ಮನಸ್ಸು ಅನ್ನೋದು ಓಡಿ ಹೋದ ಮೇಲೆ, ಮನಸ್ಸು ಪೂರ ಅಮನಸ್ ಆದಮೇಲೆ ನಿಮಗೆ ಗುರುವಿನ ಅವಶ್ಯಕತೆ ಬೀಳಲ್ಲ. ಮನಸ್ಸಿಲ್ಲ, ಪದಗಳ ಅವಶ್ಯಕತೆನೇ ಬೀಳಲ್ಲ. ಆವಾಗ ಗುರುವಿನ ಸನ್ನಿಧಾನದಲ್ಲಿ ಇದ್ರೇನೆ, ಗುರು ಏನು ಹೇಳೋದೇ ಬೇಡ, ಅವನ ಸನ್ನಿಧಾನದಲ್ಲಿ ಇದ್ರೇನೆ ಅವನೇನು ಹೇಳಬೇಕು ಅಂತಿದ್ದಾನೆ ಅನ್ನೋದು ಅರ್ಥ ಆಗ್ಬಿಡುತ್ತೆ. ಅವನು ಸ್ಪಷ್ಟವಾಗಿ ಹೀಗೆ ಅಂತ ಹೇಳೋದೇ ಬೇಡ. ನಿಮ್ಮ ಮನಸ್ಸನ್ನು ಅವನು ಟ್ರೈನ್ ಮಾಡೋದೇ ಬೇಡ. ಸ್ವಲ್ಪ ದಿನ ನೀವು ಮಾಡೋಕ್ಕೆ ಬಿಟ್ಟರೆ, ನಿಮ್ಮ ಮನಸ್ಸನ್ನು ಅವನ ಕೈಗೆ ಕೊಟ್ಟರೆ, ಆ ಚಾಟಿ ಏಟಿಗೆ ನಿಮ್ಮ ಮನಸ್ಸನ್ನು ಒಡ್ಡಿದರೆ ಆಮೇಲೆ ಪದಗಳೇ ಬೇಡ. ಗುರುವಿನ ಜೊತೆಗೆ ಮೌನದಲ್ಲಿ ನೀವು ವ್ಯವಹರಿಸ್ಬೋದು. ಗುರುವಿನ ಪ್ರೆಸೆನ್ಸಲ್ಲೇನೆ ಅವನ ಮನಸ್ಸಲ್ಲಿ ಬರೋ ಆ ಜ್ಞಾನದ ವಿಷಯಗಳೆಲ್ಲ ನಿಮಗೆ ತಲುಪುತ್ತೆ, ಹೃದಯಕ್ಕೆ ತಲುಪುತ್ತೆ. ಅಲ್ಲಿ ಮನಸ್ಸಿರೋದಿಲ್ಲ. ಆ ಮನಸ್ಸೇನೆ ಗುರು ಶಿಷ್ಯನ ಮಧ್ಯೆ ಬಂದಿರೋದು, ಅಡ್ಡ ಬಂದಿರೋದು. ಈಗ ನೋಡಿ, ಭಗವದ್ಗೀತೆ ಇರ್ಬೋದು, ಪರಮಾತ್ಮ ಮತ್ತು ಜೀವಾತ್ಮನ ಒಂದು ಸಂಭಾಷಣೆ. ಇದು ಮನಸ್ಸಿಗೆ, ಅರ್ಜುನನ ಮನಸ್ಸನ್ನು ಅಮನಸ್ಸು ಮಾಡೋದಕ್ಕೆ. ಹಾಗೆ ಸೂತ್ರಗಳೆಲ್ಲವೂ ಕೂಡ ಈ ಶಿಷ್ಯ ಮತ್ತು ಗುರುವಿನ ಒಂದು ಅನುಸಂಧಾನ ಏನಿದೆ, ಅದು ಮನಸ್ಸನ್ನು ಅದನ್ನು ಪಕ್ಕಕ್ಕೆ ಹಾಕೋದಕ್ಕೆ ಇದೆ. ಅದು ನಾವು ಗಮನಿಸಬೇಕು ಪೂರ್ತಿಯಾಗಿ. ಯಾಕೆಂದರೆ ಅಸಂಬದ್ಧತೆಯನ್ನು ನಾವು ಅರಿವಿಗೆ ಬರಬೇಕು, ಇದು ಅಸಂಬದ್ಧ ಅಂತ. ಈ ಚಪ್ಪಲಿಗೆ ಒಂದು ಇದಿರುತ್ತೆ, ಚಪ್ಪಲಿಗೆ ಸ್ಟ್ರ್ಯಾಪ್ ಅಂತ ಹೇಳ್ತೀವಿ. ನಾವು ನಡೆಯುವಾಗ ನಾವು ಏನಾದ್ರು ಈ ಸ್ಟ್ರ್ಯಾಪೇ ನಮ್ಮನ್ನು ಮೇಲಕ್ಕೆ ಎತ್ತಾ ಇದೆಯೇನೋ ಅನ್ನೋ ಒಂದು ಭ್ರಮೆ ಬರುತ್ತೆ. ಈಗ ಚಪ್ಪಲಿಯಲ್ಲಿ ಇರುವಂತಹ ಈ ಸ್ಟ್ರ್ಯಾಪ್ ಏನಿದೆ, ಅದೇ ನಮ್ಮನ್ನು ಮೇಲಕ್ಕೆ ಎತ್ತಾ ಇದೆಯೇನೋ, ಕಾಲನ್ನ ಅದೇ ಆಧಾರನೇನೋ ಅನ್ನೋ ಒಂದು ಭ್ರಮೆ. ಯಾಕೆಂದರೆ ಅಷ್ಟು ನಾವು ಮನಸ್ಸಿನ ಮೇಲೆ ನಾವು ಭ್ರಮಿಸ್ಕೊಂಡ್ಬಿಟ್ಟಿದ್ದೀವಿ. ಮನಸ್ಸಿಂದನೇ ನಮ್ಮ ಜೀವನ ನಡೀತಾ ಇದೆ, ಮನಸ್ಸೇ ಎಲ್ಲವನ್ನೂ ಮಾಡ್ತಾ ಇರೋದು ಅಂತ. ಯಾವಾಗ ನಮ್ಗೆ ಅರಿವಾಗತ್ತೆ ಇದು ಅಸಂಬದ್ಧ, ಮನಸ್ಸಿನಿಂದ ದುಃಖನೇ ಬರ್ತಾ ಇರೋದು, ಮನಸ್ಸಿಂದ ಯಾವುದೂ ತೃಪ್ತಿ ಆಗ್ತಾ ಇಲ್ಲ, ಅತೃಪ್ತ ಆಗಿರೋದು, ದುಃಖ ಆಗ್ತಾ ಇರೋದು, ಮತ್ತೆ ಅಂದ್ಕೊಂಡಿದ್ದು ಯಾವುದು ನಡೀದೇ ಇರೋದು ಎಲ್ಲ ನಮ್ಮ ಮನಸ್ಸಿಂದನೇ ನಮ್ಗೆ ಗೊತ್ತಾಗಬೇಕು. ಆಗ ನಮ್ಮ ಪ್ರಯಾಸಗಳು ಏನೇನಿದೆ, ಎಫರ್ಟ್ ಎಲ್ಲನೂ ಕೂಡ ನಿರರ್ಥಕ ಅನ್ನೋದು ಗೊತ್ತಾಗುತ್ತೆ. ಯಾವಾಗ ಎಫರ್ಟ್ ನಿರರ್ಥಕ ಅನ್ನೋ ಅರಿವು ಮೂಡಿ ಜಾಗೃತಿ ಆಗಬೇಕು. ಇದಕ್ಕೂ ಕೂಡ ಗುರುವಿನ ಅನುಸಂಧಾನ ಬೇಕು. ಮನಸ್ಸು ಮತ್ತು ಅರಿವು ಮೂಡಬೇಕು, ಮನಸ್ಸು ಬೀಳಬೇಕು, ಜಾಗೃತಿ ಆಗಬೇಕು. ಇದಕ್ಕೂ ಗುರುವಿನ ಅನುಸಂಧಾನ ಬೇಕು. ಆವಾಗ ಗೊತ್ತಾಗತ್ತೆ ಈ ಮೋಡಗಳೆಲ್ಲವೂ ಕೂಡ, ಮನಸ್ಸು ಅನ್ನೋ ಮೋಡ ಕರಗೋದು ಅಂತಾರೆ, ಆ ಕರಗೋದು ಗೊತ್ತಾಗುತ್ತೆ. ಹಾಗಾದಾಗಲೇ ನಮಗೆ ದುಃಖಕ್ಕೆ ನಾನೇ ಕಾರಣ, ನನ್ನ ಮನಸ್ಸೇ ಕಾರಣ, ಈ ಮನಸ್ಸಿಂದನೇ ಅತೃಪ್ತಿ ಬಂದಿರೋದು. ನಾನೇನಾದ್ರೂ ಸಾಧನೆ ಮಾಡಬೇಕಾದ್ರೆ ಅಥವಾ ದುಃಖದಿಂದ ಹೊರಗೆ ಬರೋಕ್ಕೆ ಮನಸ್ಸನ್ನು ಮತ್ತೆ ಉಪಯೋಗಿಸ್ಕೊಂಡ್ರೆ ಮತ್ತೊಂದು ದುಃಖ ಉಂಟಾಗುತ್ತೆ. ಇದೊಂದು ಚಕ್ರ ಥರ ನಮ್ಮನ್ನು ಅಲ್ಲೇ ತಿರುಗಿಸ್ತಾ ಇರುತ್ತೆ. ಮನಸ್ಸಿನಿಂದ ನಮಗೆ ದುಃಖ ಆದರೆ ನಾವೇನು ಮಾಡ್ತೀವಿ, ಮನಸ್ಸಿನಿಂದ ನಮಗೆ ಅತೃಪ್ತಿ ಉಂಟಾದರೆ, ಮನಸ್ಸಿನ ಸ್ವಭಾವ ಇದೆಲ್ಲ ಉಂಟಾದರೆ ನಮಗೆ ಗುರುವಿನ ಸರಿಯಾದ ಸಂದೇಶವನ್ನು ನಾವು ತಗೊಳ್ಳದೇ ಇದ್ದರೆ ಪುನಃ ಅದೇ ಮನಸ್ಸನ್ನು ಉಪಯೋಗಿಸ್ಕೊಂಡು ಇನ್ನೊಂದು ಗುರಿ ಮಾಡಿಕೊಂಡು ಇದನ್ನೆಲ್ಲನೂ ಹೋಗ್ಲಾಡಿಸ್ಕೊಳ್ಳೋಕೆ ಹೋಗ್ತೀವಿ. ಆಗ ಮತ್ತಷ್ಟು ಇನ್ನೊಂದು ಹೊಸ ದುಃಖ ಬರುತ್ತೆ ಹೊರತು ಅದರಿಂದ ತೃಪ್ತಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಯಾರೋ ಒಂದು ಪ್ರಶ್ನೆ ಕೇಳಿದ್ರು, ನಾನು ಜೀವನದಲ್ಲಿ ಇದನ್ನೆಲ್ಲ ಸಾಧನೆ ಮಾಡಬೇಕು ಅಂತಿದ್ದೀನಿ,
ನೀವು ಹೇಳ್ತೀರಾ ಬುದ್ಧಿಯನ್ನು ಮನಸ್ಸನ್ನು ಉಪಯೋಗಿಸ್ಬೇಡಿ, ಆದಷ್ಟು ಹೃದಯ ಉಪಯೋಗಿಸಿ ಅಂತ. ಸ್ವಲ್ಪನಾದರೂ ಮನಸ್ಸನ್ನು ಬುದ್ಧಿನ ನಾವು ಉಪಯೋಗಿಸ್ಬೇಕಲ್ವಾ ಇದನ್ನೆಲ್ಲ ಕಲಿಯೋಕ್ಕೆ ಅಂತ. ಶಂಕರಾಚಾರ್ಯರು ಕೂಡ ವಿವೇಕ ಚೂಡಾಮಣಿನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಇದನ್ನೆಲ್ಲನೂ ಪಂಚಭೂತಗಳನ್ನಾಗಲಿ ಪಂಚಕೋಶಗಳನ್ನಾಗಲಿ ಮನೋಬುದ್ಧಿ ಅಹಂಕಾರ ಚಿತ್ತ ಅಂತಃಕರಣ ಎಂಬುದನ್ನಾಗಲಿ ಡಿವೈಡ್ ಮಾಡಿರೋದು ನಾನು ಅರ್ಥ ಮಾಡ್ಕೊಳ್ಳೋಕೆ ಸಲುವಾಗಿಯೇ ಹೊರತು ಅದ್ಯಾವುದು ಡಿವೈಡ್ ಮಾಡೋಕ್ಕಾಗಲ್ಲ. ಇವೆಲ್ಲವೂ ಒಂದೇ ಆತ್ಮನ ಡಿಫರೆಂಟ್ ಡೈಮೆನ್ಷನ್ಸ್, ಇದು ಡಿಫರೆಂಟ್ ಆಸ್ಪೆಕ್ಟ್ಸ್ ಆಫ್ ದಿ ಸೇಮ್ ಅಂತ, ಒಂದೇ ಸತ್ಯದ ನಾನಾ ಮುಖಗಳು ನಾನಾ ಸ್ತರಗಳು ಅಂತ. ನಾನು ಯಾವಾಗ ಬುದ್ಧಿ ಮನಸ್ಸನ್ನು ಉಪಯೋಗಿಸ್ಬೇಡಿ ಅಂತೀನೋ ಅದಕ್ಕರ್ಥ ಪೆರಿಫೆರಿನಲ್ಲಿ ಇರಬೇಡಿ ಅಂತ. ಪ್ರತಿ 1000 ಸತಿ ಹೇಳಿದ್ದೀನಿ. ಈ ಮನಸ್ಸು ಅನ್ನೋಂಥ ನಾವೊಂದು ಹೆಸರಿಟ್ಟಿದ್ದೀವಿ, ಅದೇ ಮನಸ್ಸೇ ಬುದ್ಧಿ, ಅದೇ ಮನಸ್ಸೇ ಅಹಂಕಾರ, ಅದೇ ಮನಸ್ಸೇ ಚಿತ್ತ, ಅದೇ ಮನಸ್ಸೇ ಅಂತಃಕರಣ, ಇನ್ಕ್ಲೂಸಿವ್ ಅಂತ ಹೇಳ್ತೀವಿ. ಆ ಇನ್ಕ್ಲೂಸಿವ್ ಸಟಲ್ ಡೀಪರ್ ಆಳ ಏನಿದೆ ಅದನ್ನು ಹಾರ್ಟ್ ಅಂತ ಕರಿತೀವಿ. ಹಾರ್ಟ್ ಅಂದರೆ ವ್ಯಾಲ್ವ್ಸ್ ಇರೋ 4 ಮೂಲೆ ಗೂಡಿರೋ ಈ ಹೃದಯ ಫಿಸಿಕಲ್ ಹಾರ್ಟ್ ಅಲ್ಲ ಅಂತ ಹೇಳಿದ್ದೀನಿ. ಹೆಡ್ ಆ್ಯಂಡ್ ಹಾರ್ಟ್ ಅಂತ ಫಿಸಿಕಲಿ ಆಬ್ಜೆಕ್ಟನ್ನು ನೀವು ಆಬ್ಜೆಕ್ಟ್ ಥರ ತಗೊಂಡು ಡಿವೈಡ್ ಮಾಡಬಾರ್ದು, ಆವಾಗಲೇ ಕನ್ಫ್ಯೂಷನ್ ಆಗೋದು. ಅದನ್ನು ವಿವೇಕ ಚೂಡಾಮಣಿನಲ್ಲಿ ಅವ್ರು ಹೇಳಿದ್ದಾರೆ. ಇದೆಲ್ಲ ಅರ್ಥ ಮಾಡ್ಕೊಳ್ಳೋಕೆ ಹೇಳಿದ್ದೀನಿ ಅಷ್ಟೇ. ಆತ್ಮ ಅನಾತ್ಮ ಅಂತೆಲ್ಲನೂ ಆತ್ಮದ ಒಂದು ಭಾಗವೇ ಇವೆಲ್ಲ. ಪ್ರಪಂಚ ಪರಮಾತ್ಮ ಬೇರೆ ಇಲ್ಲ, ಪ್ರಪಂಚವೂ ಪರಮಾತ್ಮನ ಭಾಗ. ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಸ್ಥೂಲ ಒಂದು ಸೂಕ್ಷ್ಮ ಅಂತ ಬರಬೇಕು ಹೊರತು ಆ ಥರ ಅಲ್ಲ. ಆ ಹೃದಯ ಅಂತ ಹೇಳಿದಾಗ ಈ ಹೊರಗಡೆ ಇರೋ ಮನಸ್ಸು ಅಳಿಸೋಗ್ಬೇಕು. ಯಾವಾಗ ನೀವು ನಿಮ್ಮ ಸಾಧನೆಯ ಜೊತೆಯಲ್ಲಿ ಅಂದರೆ ನೀವು ಯೋಗದ ಜೊತೆ ಒಂದು ಉದ್ದೇಶವನ್ನು ಇಟ್ಕೊಂಡು ಬಯಕೆಯನ್ನು ಇಟ್ಕೊಂಡು ಆಸೆಗಳನ್ನು ಇಟ್ಕೊಂಡು ನೀವು ಯೋಗದಲ್ಲಿ ಗತಿಮಾನರಾಗಲು ಸಾಧ್ಯ ಇಲ್ಲ. ನಿಮಗೆ ಗೊತ್ತಾಗಬೇಕು ಈ ಒಂದು ನಿಮ್ಮ ಈ ಚಿಂತನೆಗಳು ಈ ರೀತಿ ಇದೆಯಲ್ಲ, ಇವೆಲ್ಲವೂ ಕೂಡ ಉದ್ದೇಶ ಏನಾದ್ರು ಇಟ್ಕೊಂಡಿದ್ರೆ ಇದು ನಿರರ್ಥಕ. ಉದ್ದೇಶ ಉಪಯೋಗ ಇಲ್ಲ, ಬಯಕೆಗಳು ನಿರರ್ಥಕ, ಆಸೆ ದುಃಖನೇ ತರೋದು ಅಂತ ನಿಮಗೆ ಅರಿವಾಗಬೇಕು. ಇದರಿಂದ ನಾನು ಇದನ್ನೆಲ್ಲ ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ, ಇದರಿಂದ ಇದು ಅರಿವಾಗಬೇಕು. ಆಮೇಲೆ ಪ್ರತಿಯೊಂದು ಪ್ರತ್ಯೇಕವಾಗಿ ಪ್ರತಿಯೊಂದು ಕೆಲಸವೂ ನೀವು ಆರಿಸ್ಕೊಂಡ್ರೆ ಅದು ಒಂದು ಬಯಕೆಯೇ ಆಗುತ್ತೆ ಅಂತ ಗೊತ್ತಾಗಬೇಕು. ಪ್ರತಿಯೊಂದು ರಿಯಾಕ್ಷನ್ ಅಂತ ಗೊತ್ತಾಗಬೇಕು. ಪ್ರತಿಯೊಂದು ಪ್ರತಿಕ್ರಿಯೆಯೂ ಪ್ರತಿಕ್ರಿಯೆ ಅಂತ ಗೊತ್ತಾಗಬೇಕು. ಪ್ರತಿಯೊಂದು ಕ್ರಿಯೆಯೂ ಪ್ರತಿಕ್ರಿಯೆ, ಇದು ರೆಸ್ಪಾನ್ಸ್ ಅಲ್ಲ, ಇದು ರಿಯಾಕ್ಷನ್ ಅಂತ ಗೊತ್ತಾಗಬೇಕು ನಮಗೆ. ಆವಾಗ ನಮಗೆ ಅರ್ಥ ಆಗುತ್ತೆ ಇದು ಎಲ್ಲ ಏನೇನು ನಾವು ಮಾಡ್ತಿದ್ದೀವಿ ಎಫರ್ಟ್ ಎಲ್ಲನೂ ಎಲ್ಲೋ ಒಂದು ಕಡೆ ನಿಲ್ಲಿಸಬೇಕಾಗತ್ತೆ ನಾನು. ಇವೆಲ್ಲವೂ ಕೂಡ ಇದರಿಂದ ಪ್ರಯೋಜನ ಇಲ್ಲ, ಇದು ಯೋಗದಲ್ಲ ಅಂತ. ಯಾವಾಗ ನಮಗೆ ಎಲ್ಲನೂ ಮನಸ್ಸಿನ ಭಾವನೆಗಳು ಯೋಚನೆಗಳು ಈ ಆಸೆಗಳು ಬಯಕೆಗಳು ಎಲ್ಲವೂ ಕೂಡ ಯಾವಾಗ ವಿಲೀನವಾಗ್ಬಿಡುತ್ತೋ ಕರಗೋಗುತ್ತೋ ಅಳಿಸೋಗುತ್ತೋ ಮನಸ್ಸು ಸಂಪೂರ್ಣ ಅಳಿಸೋಗುತ್ತೋ ಅಲ್ಲಿ ಇರೋದಿಲ್ವೋ ಆಗ ನೀವು ಯೋಗದಲ್ಲಿದ್ದೀರಾ ಅಂತ. ಸ್ಥಿರತೆ, ಯೋಗ ಅಂದರೆ ಸ್ಥಿರತೆ, ಗತಿ ಅಲ್ಲ, ಸ್ಥಿರತೆ ಅದು, ಅದನ್ನು ತಿಳ್ಕೋಬೇಕು. ಆಮೇಲೆ ಇದು ಭಾಷೆ ಸ್ವಲ್ಪ ಸಮಟೈಮ್ಸ್ ಒಂದು ಸಮಸ್ಯೆಯನ್ನು ಸೃಷ್ಟಿ ಮಾಡಿಬಿಡುತ್ತೆ. ನಾನು ಹೇಳಿದ ಯಾರಾದರೂ ಸ್ಥಿರವಾಗಿದ್ದಾರೆ ಅಂದರೆ ನೀವು ಪ್ರೋಗ್ರೆಸ್ ಆಗಿದ್ದೀರಾ, ನೀವು ಮುಂದಕ್ಕೆ ಹೋಗಿದ್ದೀರಾ, ನಿಮ್ಮ ಗತಿಯಲ್ಲಿ ಸದ್ಗತಿ ಸಿಕ್ಕಿದೆ ಅಂತ ಅಲ್ಲ. ನಾವು ನಿಜವಾಗ್ಲೂ ಸ್ಥಿರವಾಗಿದ್ದೀವಿ ಅಂತಂದರೆ ಏನೂ ಮಾಡ್ತಾ ಇಲ್ಲ, ನಮ್ಮ ಬಯಕೆಗಳೆಲ್ಲ ಸಮಾಪ್ತಿ ಆಗಿದೆ ಅಂತ ಅರ್ಥ. ನಮ್ಮ ಮನಸ್ಸು ಅಮನಸ್ಸಾಗಿದೆ, ಬಯಕೆಗಳೆಲ್ಲ ಸಮಾಪ್ತಿ ಆಗಿದೆ, ಯೋಚನೆಗಳೆಲ್ಲ ವಿಲೀನವಾಗ್ಬಿಟ್ಟಿದೆ. ಇದು ಈಗ ಯೋಗ, ಅಥ ಯೋಗಾನುಶಾಸನ. ಯೋಗ ಅಂದರೆ ಸ್ಥಿರತೆ, ಈಗ ಯೋಗ ಪ್ರಾರಂಭ ಅಂತ ಇದೆ. ಅದರಿಂದ ಯಾವುದೂ ನಾವು ತಲುಪಬೇಕಾಗಿಲ್ಲ. ಆಸೆ, ನಾವು ಯೋಗದ ಹೆಸರಿನಲ್ಲಿ ನಾವು ಬಯಕೆಗಳನ್ನು ಉದ್ದೇಶಗಳನ್ನು ಆಸೆಗಳನ್ನು ಎಲ್ಲವನ್ನೂ ಇಟ್ಕೊಂಡ್ರೆ, ಯೋಗದ ಹೆಸರಿನಲ್ಲಿ ಇಟ್ಕೊಂಡ್ರೆ, ಧ್ಯಾನಕ್ಕೆ ಒಂದು ಗುರಿಯನ್ನು ಇಟ್ಕೊಂಡ್ರೆ ಏನು ಸಿಗಬೇಕೋ ಅದು ಸಿಗದೇ ಇರೋ ಹಾಗೆ ಮಾಡ್ಕೊಂಡ್ಬಿಡ್ತೀವಿ. ಅದಕ್ಕೆ ಪ್ರಾಸೆಸ್ನ ಎಂಜಾಯ್ ಮಾಡೋಕ್ಕಾಗಲ್ಲ. ಈ ಪ್ರಾಸೆಸ್ ಎಂಜಾಯ್ ಮಾಡೋಕ್ಕಾಗಲ್ಲ, ಅದನ್ನು ಏನೋ ಒಂದು ಗುರಿ ಇಟ್ಕೊಂಡ್ಬಿಟ್ರೆ ಏನು ಸಿಗಬೇಕಾಗಿದೆಯೋ ಸಿಗಲ್ಲ. ಅದಕ್ಕೆ ಧ್ಯಾನಕ್ಕೆ ಯಾವ ಗುರಿನೂ ಇಲ್ಲ. ಧ್ಯಾನ ಅಂದ ತಕ್ಷಣ ಅದರಲ್ಲಿ ಭಾಗವಹಿಸ್ಬೇಕಷ್ಟೆ, ಅದರಲ್ಲಿ ಸಂಪೂರ್ಣ ಮುಳುಗಬೇಕು, ಅದನ್ನು ಆನಂದಿಸಬೇಕು, ಅದನ್ನು ಆಚರಿಸಬೇಕು, ಅದನ್ನು ಸಂಭ್ರಮಿಸಬೇಕು.
ಅಲ್ಲಿ ಯಾವುದು ಗತಿ ಅಂತ ಇಲ್ಲ, ಅಲ್ಲಿ ಯಾವುದೋ ಒಂದು ಲಕ್ಷ್ಯ ಅಂತ ಇಲ್ಲ, ಅಲ್ಲಿ ಯಾವುದು ಸಂದೇಶ ಅಂತ ಇಲ್ಲ, ಲಕ್ಷ್ಯ ಇಲ್ಲ, ಸಂದೇಶ ಇಲ್ಲ, ಉದ್ದೇಶ ಇಲ್ಲ. ಆ ರೀತಿ ಬಿಟ್ಬಿಡ್ಬೇಕು. ಹಾಗೆ ಬಿಟ್ಟಾಗಲೇ ನಿಮಗೆ ಏನೂ ಮಾಡಲ್ವಲ್ಲ, ನೀವು ಏನೂ ಮಾಡೋದು ಬೇಕಿಲ್ಲ ಅಂತ ಅನ್ಸುತ್ತಲ್ಲ. ಏನಾದರೂ ಮಾಡಿದ್ರೆ ನಾನು ದುಃಖದ ಮಡುವಿಗೆ ಹೋಗ್ತೀನಿ, ಏನೂ ಮಾಡೋದು ಇಲ್ಲ ಅಂತ, ಏನು ಮಾಡೋದು ಬೇಕಿಲ್ಲ, ಏನೂ ಮಾಡೋದು ಇಲ್ಲ ಅನ್ನೋದು ನಿಮ್ಗೆ ಅರಿವಿಗೆ ಬರಬೇಕು. ಆಗ ನಿಮಗೆ ಗೊತ್ತಾಗತ್ತೆ. ಅದಕ್ಕೆ ಯಾವುದು ಎಲ್ಲವೂ ಕೂಡ ಒಂದು ರೀತಿ ಮೋಡದ ಹಾಗೆ. ನಿಮ್ಮ ಬಯಕೆಗಳ ಕಾರಣದಿಂದ ಈ ಮೋಡ ಬಂದಿದೆ. ನಿಮ್ಮ ಉದ್ದೇಶಗಳ ಧೂಳು ಅಥವಾ ನಿಮ್ಮ ಉದ್ದೇಶಗಳ ಒಂದು ಹೊಗೆ, ಇವೆಲ್ಲ ಉದ್ದೇಶಗಳ ಹೊಗೆಯಿಂದ ನಿಮಗೆ ಆ ಮನಸ್ಸು ಅನ್ನೋದು, ಆ ಮಾಯಾ ಮನಸ್ಸು ಸೃಷ್ಟಿಯಾಗಿದೆ. ನೀವು ಗೊತ್ತಾಗಬೇಕು, ಹೊಸ ಬಯಕೆ ಯಾವುದು ಸೃಷ್ಟಿ ಮಾಡಲ್ಲ. ಅದರ ಬದಲಾಗಿ ನಾನು ಆ ಬಯಕೆಯ ಗುಣ ದುಃಖ ಅಂತ ತಿಳ್ಕೊತೀನಿ. ಈ ಬಯಕೆನ ಸೃಷ್ಟಿ ಮಾಡೋದ್ರ ಬದಲು ಅದರ ಸ್ವಭಾವವನ್ನು, ಬಯಕೆ ಬಂದ ತಕ್ಷಣ ನೋ ದಿ ಕ್ವಾಲಿಟಿ ಆಫ್ ಯುವರ್ ಡಿಸೈರ್, ಸ್ಟ್ರಕ್ಚರ್ ಆಫ್ ಯುವರ್ ಡಿಸೈರ್. ಎಲ್ಲಿಂದ ಬರ್ತಾ ಇದೆ ಈ ಆಸೆ, ಉದ್ದೇಶ ಏನಿದ್ರದ್ದು? ಅಹಂಕಾರದಿಂದ ಬರ್ತಾ ಇದೆಯಾ, ಮನಸ್ಸಿಂದ ಬರ್ತಾ ಇದೆಯಾ, ಯಾಕೆ ಬರ್ತಾ ಇದೆ ಅಂತ ತಿಳ್ಕೊಂಡ ತಕ್ಷಣ ನಮಗೆ ಗೊತ್ತಾಗತ್ತೆ. ನಾವು ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಅದು ಬಯಕೆ ಆಗ್ಬಿಡುತ್ತೆ. ಅದಕ್ಕೆ ಏನೂ ಮಾಡೋದು ಬೇಕಿಲ್ಲ, ಏನೂ ಮಾಡೋದು ಬೇಕಿಲ್ಲ, ಮಾಡುವುದೆಲ್ಲ ನಿಂತು ಹೋಗುತ್ತೆ. ಗತಿ ನಿಲ್ಲಬೇಕು, ಮನಸ್ಸು ಪೂರ್ತಿ ಕರಗಬೇಕು. ಆಗ ನಿಜವಾದ ಸ್ಥಿರತೆಯಲ್ಲಿ ಯೋಗ ಪ್ರಾರಂಭ ಅಂತ. ನಾಳೆ ಮುಂದುವರಿಸ್ತೀವಿ.